ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಮಲೆನಾಡಿನಲ್ಲಿ ಅದ್ದೂರಿಯಾಗಿ ನೆರವೇರಿದ ಗಣರಾಜ್ಯೋತ್ಸವ. ನೆಹರು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಮಾಡಿದ ಸಚಿವ ಮಧು ಬಂಗಾರಪ್ಪ. ಪೊಲೀಸ್ ಇಲಾಖೆ ವಿದ್ಯಾರ್ಥಿಗಳಿಂದ ಪಥಸಂಚಲನ. ಟಿ20 ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ವಿಶ್ವ ದಾಖಲೆ ನಿರ್ಮಾಣ. ಅಬ್ಬರಿಸಿ ಬೊಬ್ಬಿರಿದ ಅಭಿಷೇಕ್ ಶರ್ಮಾ. ತವರಿನಲ್ಲಿ ಸೂರ್ಯಪಡೆ ಸೂಪರ್ ಬ್ಯಾಟಿಂಗ್. ಶಿವಮೊಗ್ಗದಲ್ಲಿ ಜಿಲ್ಲಾಡಳಿತದಿಂದ ಪತ್ರಿಕಾಗೋಷ್ಠಿ. ಮಕ್ಕಳನ್ನು ಕಂಡು ಕಣ್ಣಲ್ಲಿ ನೀರು ಬಂತು ಎಂದ ಸಚಿವ. ಹಿಸ್ಟರಿ ನೆನೆದು ಮಿಸ್ಟ್ರಿ ಹೇಳಿಕೆ ನೀಡಿದ ಮಧು ಬಂಗಾರಪ್ಪ. ನೇ ಗಣರಾಜ್ಯೋತ್ಸವದ ಅಂಗವಾಗಿ ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನಡೆದಿದೆ. ಧ್ವಜಾರೋಹಣವನ್ನ ಸರಿಯಾದ ಸಮಯಕ್ಕೆ ಸಚಿವ ಮಧು ಬಂಗಾರಪ್ಪ ನೆರವೇರಿಸಿದ್ದು ವಿಶೇಷವಾಗಿದೆ. ನಂತರ ಸಚಿವರು ತೆರೆದ ಜೀಪಿನಲ್ಲಿ ಗೌರವ ತುಕಡಿಗಳಿಂದ ಧ್ವಜಾರೋಹಣ ಸ್ವೀಕರಿಸಿದ್ರು. ಪೌರ ಕಾರ್ಮಿಕರು, ಪೊಲೀಸ್ ಇಲಾಖೆ, ಶಾಲಾ ಮಕ್ಕಳು, ಗೃಹ ರಕ್ಷಕ ದಳ, ಪೊಲೀಸ್ ಬ್ಯಾಂಡ್ಗಳ ಪಥಸಂಚಲನ ನಡೆಸಿ ಗೌರವ ವಂದನೆ ಸ್ವೀಕರಿಸಿದ್ರು. ಸಂವಿಧಾನ 1950ರ ಜನವರಿ 26ಕ್ಕೆ ಜಾರಿಯಾಗಿ ಬದುಕುವ ಹಕ್ಕನ್ನ ನೀಡಿತು. ಸಂವಿಧಾನ ಹಕ್ಕನ್ನ ಅರಿತು 1 ಕೋಟಿ ಶಾಲಾ ಮಕ್ಕಳು ಸಂವಿಧಾನ ಪೀಠಿಕೆ ಓದಿದ್ರು. ಭಾರತದಲ್ಲಿ ಶಿವಮೊಗ್ಗಕ್ಕೆ ತನ್ನದೇ ಆದ ಸಂಸ್ಕೃತಿ ಇದೆ. ಕುವೆಂಪು ಸಮಾಜವಾದಿ ಸಿದ್ಧಾಂತದ ಮೂಲಕ ಜನಪರ ಕಾಳಜಿಯನ್ನ ಹೊಂದಿದ ಗೋಪಾಲಗೌಡರು ಜನಿಸಿದ ನಾಡು ಇದು ಎಂದರು. ನಾಯಕರಾಗಿ ಮುಂದುವರಿತಾ ಇದ್ದಾರೆ. ಎರಡನೇ ತುಕಡಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತುಕಡಿ ತಂಡದ ನಾಯಕತ್ವವನ್ನು ಶ್ರೀ ರಾಘವೇಂದ್ರ ಆರ್ಎಸ್ಆರ್ ಅವರು ವಹಿಸಿದ್ದು ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ಶಿವಮೊಗ್ಗೆಯ ಜನರನ್ನು ಕಾಪಾಡ್ತಾ ಇರುವಂತಹ ಸಿವಿಲ್ ಪೊಲೀಸ್ ತುಕಡಿ ಶಿವಮೊಗ್ಗ ಶ್ರೀಯುತ ಗಾದಿ ಲಿಂಗಪ್ಪ ಗೌಡರು PSI ಅವರು ತುಕಡಿಯ ನಾಯಕರಾಗಿ ಮುಂದುವರಿತಾ ಇದ್ದಾರೆ. ಮಹಿಳಾ ಪೊಲೀಸ್ ತುಕಡಿ ಶಿವಮೊಗ್ಗ ಶ್ರೀಮತಿ ಹೇಮಲತಾ ASR ಅವರು ತುಕಡಿಯ ನಾಯಕತ್ವವನ್ನು ವಹಿಸಿದ್ದು ಇದೀಗ ಎರಡನೇ ಪಡೆ ನಮ್ಮ ಈ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಸಚಿನ್ ಅವರ ಮುಂದಾಳತ್ವವನ್ನು ವಹಿಸಿದ್ದಾರೆ. ಆರನೇ ತುಕಡಿ ಗೃಹ ರಕ್ಷಕ ದಳ ಪುರುಷರ ವಿಭಾಗದ ತುಕಡಿ ತಂಡದ ನಾಯಕತ್ವವನ್ನು ಶ್ರೀ ಶಿವಾನಂದರಪ್ಪರವರು ವಹಿಸಿದ್ದು ಇವರು ರಾಷ್ಟ್ರಪತಿ ಹಾಗೂ ಮುಖ್ಯ ನಾಯಕತ್ವವನ್ನು ವಹಿಸಿದ್ದು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಮುನ್ನಡೆಯುತ್ತಿದ್ದಾರೆ. NCC ಜೂನಿಯರ್ ವಿಂಗ್ ಕದಂ ಕದಂಗಳ ಈಗ ಖುಷಿಗೆ ಗೀತ ಗಾಯಕ ಚಪ್ಪಾಳೆ ಮೂಲಕ ಅವರನ್ನೆಲ್ಲ ಸ್ವಾಗತಿಸೋಣ. ಕಸ್ತೂರ್ಬಾ ಪ್ರೌಢಶಾಲೆ ಯಶಸ್ವಿನಿ ಅವರು ಮುನ್ನಡೆಸ್ತಾ ಇದ್ದಾರೆ. ವಿಶೇಷವಾದ ಚಪ್ಪಾಳೆಯನ್ನು ನಮ್ಮ ಪೌರ ಕಾರ್ಮಿಕರಿಗೆ ಸಲ್ಲಿಸಬೇಕು. ಯಾರು ಮಾಡದಂತಹ ಅಪರೂಪದ ಕೆಲಸವನ್ನು ಮಾಡಿ ಶಿವಮೊಗ್ಗ ಜಿಲ್ಲೆಯಿಂದ ನಗರವನ್ನು ಉತ್ಕೃಷ್ಟವಾಗಿ ಇಟ್ಟುಕೊಂಡಿದ್ದಾರೆ. ಜವಾಹರ್ಲಾಲ್ ನವೋದಯ ವಿದ್ಯಾ ಬಾಲಕಿಯರು ಅಭಿಜ್ಞಾ ಅವರ ನಾಯಕತ್ವದಲ್ಲಿ ತುಕಡಿ ಮುಂದುವರಿತಾ ಇದೆ. ಲಿಪಿಕಾ ಅವರ ನೇತೃತ್ವದಲ್ಲಿ ಪ್ರಿಯದರ್ಶನ
ಪಬ್ಲಿಕ್ ಶಾಲೆ ಬಾಲಕರು ಇದೀಗ ಕುಮಾರಿ ಸೂಫಿಯಾ ಬಾನೂರ್ ಅವರ ನಾಯಕತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಭಾಗದ ಬಾಲಕಿಯರು ಲಾರ್ಡ್ ಬೆಡನ್ ಪಾವೆಲ್, ಲೇಡಿ ಬೆಡನ್ ಪಾವೆಲ್ ಅವರು ಸಂಸ್ಥಾಪಿಸಿದಂತಹ ವಿಶ್ವದ ಅತ್ಯಂತ ಉತ್ಕೃಷ್ಟ ದರ್ಜೆಯ ಮಕ್ಕಳನ್ನ ಅಭಿವೃದ್ಧಿಪಡಿಸುವಂತಹ ಒಂದು ದೊಡ್ಡ ಸಂಸ್ಥೆ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗದ ಬಾಲಕಿಯರು ಕುಮಾರಿ ದೀಕ್ಷಾರವರ ನಾಯಕತ್ವದಲ್ಲಿ ಮುಂದುವರಿತಾ ಇದೆ. ಈ ವಸಂತ ಶಾಲೆ ಗಾಂಧೂರು ಬಾಲಕಿಯರ ತಂಡ ಭುಜವನ್ನ ಸಮನಾಗಿಸಿ ನೇರವಾಗಿ ಕೈಗಳನ್ನು ಬೀಸ್ತಾ ನೇರ ದೃಷ್ಟಿಯೊಂದಿಗೆ ಎಲ್ಲರ ಚಪ್ಪಾಳೆ ಮೂಲಕ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಗಾಂಧೂರಿನ ಬಾಲಕಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳ್ತೇನೆ. ಇಟ್ಸ್ ಅನ್ ಎಕ್ಸಲೆಂಟ್ ಪೊಲೀಸ್ ಬ್ಯಾಂಡ್ ಇನ್ ಕರ್ನಾಟಕ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಶಿವಮೊಗ್ಗ, KSRP 8ನೇ ಪಡೆ ಮಾಚಿನಹಳ್ಳಿ, ಬ್ಯಾಂಡ್ ಮಾಸ್ಟರ್ಸ್ ಲಕ್ಷ್ಮಣ್ ಸ್ಟಿಕ್ ಮೇಜರ್ ಶ್ರೀ ಜ್ಯೋತಿರಾವ್ ಚಪ್ಪಾಳೆ ಮೂಲಕ ಬ್ಯಾಂಡ್ ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ 1950ರಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿತವಾದ ಸಂವಿಧಾನವನ್ನ ಅರ್ಪಿಸಿಕೊಂಡ ದಿನವನ್ನ ನಾವೆಲ್ಲರೂ ಕೂಡ ಗೌರವದಿಂದ ಇವತ್ತು ಆಚರಿಸ್ತಾ ಇದ್ದೇವೆ. ಅತ್ಯುತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳು ಮತ್ತು ತರಬೇತುದಾರರಿಗೆ ವಿಶೇಷವಾದ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಈಗ ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಕಾಯ್ಕಿಂಗ್ ಕ್ರೀಡಾ ವಿಭಾಗದಲ್ಲಿ ಏಕಲವ್ಯ ಪ್ರಶಸ್ತಿ ವಿಜೇತ ಧನಲಕ್ಷ್ಮಿ ಇವರಿಗೆ ಮಾನ್ಯ ಸಚಿವರಾದ ನಾನು ಭಾವಿಸ್ತೇನೆ. ನಾಯಕರು ಶ್ರೀಮತಿ ಮೇಘಾ ಅಗ್ರವಾಲ್ ಅವರನ್ನ ಅತ್ಯಂತ ಗೌರವದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸೋಮಶೇಖರ್ ಸರ್ ಅವರಿಗೂ ಕೂಡ ನೀವಾದ ಸ್ವಾಗತವನ್ನು ಬಯಸ್ತಾ KSRP 8ನೇ ಪಡೆ ಮಾಚೇನಹಳ್ಳಿ ಹನುಮರೆಡ್ಡಿಯವರು ತುಕಡಿಯ ನಾಯಕರಾಗಿ ಮುಂದುವರಿತಾ ಇದ್ದಾರೆ. ಎರಡನೆಯ ತುಕಡಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತುಕಡಿ ತಂಡದ ನಾಯಕತ್ವವನ್ನ ಶ್ರೀ ರಾಘವೇಂದ್ರ RSR ಅವರು ವಹಿಸಿದ್ದು ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ಶಿವಮೊಗ್ಗೆಯ ಜನರನ್ನು ಕಾಪಾಡ್ತಾ ಇರುವಂತಹ ಸಿವಿಲ್ ಪೊಲೀಸ್ ತುಕಡಿ ಶಿವಮೊಗ್ಗ ಶ್ರೀಯುತ ಗಾದಿ ಲಿಂಗಪ್ಪ ಗೌಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕಾದ ದಿನ. ಇಂದು ವಿಶ್ವದ ಶ್ರೇಷ್ಠ ಸಂವಿಧಾನವು ಜಾರಿಗೆ ಬಂದ ಪವಿತ್ರ ದಿನ. 1950ರ ಜನವರಿ 26ರಂದು ನಮ್ಮ ದೇಶದ ಸಂವಿಧಾನವು ಜಾರಿಗೆ ಬಂದು ಭಾರತವು ಗಣರಾಜ್ಯವಾಯಿತು. ಈ ಸಂವಿಧಾನವು ನಮಗೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಹಕ್ಕನ್ನು ನೀಡಿದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶ, ನಮ್ಮ ಸಂವಿಧಾನ, ನಮ್ಮದೇ ಆಡಳಿತ ಎಂದು ನಾವು ಸ್ವಾಭಿಮಾನದಿಂದ ಬದುಕಲು ಕಾರಣರಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಪೂರ್ವ ನಮನಗಳು. ಈ ನಿಟ್ಟಿನಲ್ಲಿ ಸಂವಿಧಾನ ಮಹತ್ವವನ್ನು ಅರಿತು ನಮ್ಮ ಸರ್ಕಾರವರು ರಾಜ್ಯದ 1 ಕೋಟಿಗೂ ಹೆಚ್ಚು ಮಕ್ಕಳು ಪ್ರತಿದಿನ ಶಾಲೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದುತ್ತಿದ್ದಾರೆ. ಎಳೆಯ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಬೆಳೆಸುವುದು ನಮ್ಮ ಉದ್ದೇಶ ಹಾಗೂ ಇದು ಅವಶ್ಯಕತೆಯೂ ಹೌದು. ಬಂಧುಗಳೇ, ನಾವು ಇಂದು ಧ್ವಜಾರೋಹಣ ಮಾಡುತ್ತಿರುವ ಈ ಶಿವಮೊಗ್ಗದ ಮಣ್ಣಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಕರ್ನಾಟಕದ ಮತ್ತು ಭಾರತದ ಭೂಪಟದಲ್ಲಿ ಶಿವಮೊಗ್ಗಕ್ಕೆ ತನ್ನದೇ ಆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವಿದೆ. ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವಮಾನವ ಸಂದೇಶವನ್ನು ಸಾರಿದ್ದು ಇದೇ ಮಣ್ಣಿನಿಂದ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ U.R. ಅನಂತಮೂರ್ತಿಯವರು ಸಾಹಿತ್ಯ ಲೋಕದಲ್ಲಿ
ಹೊಸ ಅಲೆ ಎಬ್ಬಿಸಿದ್ದು ಇಲ್ಲಿಂದಲೇ. ಈ ನೆಲ ಕನ್ನಡವನ್ನು ಎತ್ತಿ ಹಿಡಿದ ಪುಣ್ಯ ಭೂಮಿ. ಸಮಾಜವಾದಿ ಸಿದ್ಧಾಂತ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಟ್ಟಿಗೊಳಿಸಿದ ದಿವಂಗತ ಶಾಂತವೇರಿ ಗೋಪಾಲಗೌಡರಂತಹ ಮಹಾನ್ ಚೇತನರು ನಡೆದಾಡಿದ ನೆಲವಿದು. ನಮ್ಮ ಸರ್ಕಾರವು ಸಂವಿಧಾನ ಆಶಯಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ತತ್ವ ನಮ್ಮ ಆಡಳಿತದ ಮೂಲಮಂತ್ರ. ಸಂವಿಧಾನ ನಮಗೆ ನೀಡಿರುವ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಹಕ್ಕನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವುದೇ ನಮ್ಮ ಗುರಿ. ಕಳೆದ ಚುನಾವಣೆಯಲ್ಲಿ ನುಡಿದಂತೆ ಅಧಿಕಾರಕ್ಕೆ ಬಂದರೆ ಬಡವರ ಬದುಕನ್ನು ಹಸನಾಗಿಸುತ್ತೇವೆ ಎಂದು 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಜ್ಯೋತಿ, ಯುವ ನಿಧಿ ಯೋಜನೆಗಳನ್ನು ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ದೊರೆಯುವಂತೆ ಮಾಡಿ ನಮ್ಮ ಜಿಲ್ಲೆಗೆ 3,024 ಕೋಟಿ ರೂಪಾಯಿಗಳು ಹಾಗೂ ರಾಜ್ಯದಲ್ಲಿ 1,13,000 ಕೋಟಿ ಹಣವನ್ನು ತಲುಪಿಸುವ ಮೂಲಕ ಪಾರದರ್ಶಕ ಆಡಳಿತಕ್ಕೆ ಹೊಸ ಅಧ್ಯಾಯ ಬರೆದು ರಾಜ್ಯದ ಜನತೆಗೆ ಆರ್ಥಿಕ ಶಕ್ತಿ ತುಂಬಿದ್ದೇವೆ. ಯೋಜನೆಯ ಆಯೋಗದ ಮೂಲಕ ರಾಜ್ಯದ ದೀರ್ಘಕಾಲಿಕ ಬೆಳವಣಿಗೆಗೆ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಶಿಕ್ಷಣ, ಕೃಷಿ, ಆರೋಗ್ಯ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಕರ್ನಾಟಕವನ್ನು ದೇಶದ ನಂಬರ್ 1 ರಾಜ್ಯವನ್ನಾಗಿ ಮಾಡುವುದೇ ನಮ್ಮ ಸಂಕಲ್ಪ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದೇನೆ. ಮೇಘನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಕಿದ್ವಾಯಿ ಮಾದರಿಯ ಕ್ಯಾನ್ಸರ್ ಆಸ್ಪತ್ರೆ, ಹೈಟೆಕ್ ಶವಗಾರ, MCH ಬ್ಲಾಕ್, ಸೆಂಟ್ರಲ್ ಲೈಬ್ರರಿ ಬಿಲ್ಡಿಂಗ್ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಇಲ್ಲಿನ SC/ST ಹಾಸ್ಟೆಲ್ ಬಿಲ್ಡಿಂಗ್, ಕ್ರಿಟಿಕಲ್ ಕೇರ್ ಬ್ಲಾಕ್ ಕಾಮಗಾರಿಗಳು ಅನುಮೋದನೆಗೊಂಡಿರುತ್ತವೆ. OPD ಬ್ಲಾಕ್ ಮತ್ತು ಡಾರ್ಮೆಟರಿ ಬ್ಲಾಕ್, ಟ್ರಾಮಾ ಸೆಂಟರ್ ನಿರ್ಮಾಣ ಕಾಮಗಾರಿ ಸರ್ಕಾರದ ಹಂತದಲ್ಲಿದ್ದು ಶೀಘ್ರವೇ ಅನುಮೋದನೆ ಪಡೆಯಲಾಗುವುದು. 2025ನೇ ಸಾಲಿನಲ್ಲಿ ಸೊರಬ, ಸಾಗರ, ಭದ್ರಾವತಿ ತಾಲೂಕಿನ ವಿವಿಧ ನೀರಾವರಿ ಕಾಮಗಾರಿ ಯೋಜನೆಗಳಿಗೆ ಕರ್ನಾಟಕದ ನೀರಾವರಿ ನಿಗಮದ ವತಿಯಿಂದ 357 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ಪಡೆಯಲಾಗಿರುತ್ತದೆ. ಉಡುಪಿ ಕೃಷ್ಣಮಠದ ಶಿರೂರು ಪರ್ಯಾಯ ಮಹೋತ್ಸವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸ್ವರೂಪ ಕೇಸರಿ ಧ್ವಜ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ವಿವಾದಕ್ಕೆ ಗ್ರಾಸವಾಗಿತ್ತು. ಆ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಉಡುಪಿಯ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಇದೇ ವೇಳೆ ಡಿಸಿ ವಿರುದ್ಧ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಇದು ಧಾರ್ಮಿಕ ಕಾರ್ಯಕ್ರಮ, ಸಂಸ್ಕೃತಿ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಸರುವಾಸಿ ಆದಂತಹ ಜಿಲ್ಲೆ ಉಡುಪಿ. ಕೇಸರಿ ಧ್ವಜ ವಿಚಾರವಾಗಿ ದೂರು ಕೊಟ್ಟಿರೋದು ಈಗಾಗಲೇ ನನಗೆ ತಿಳಿದಿದೆ. ಇದನ್ನ ಇಲ್ಲಿಗೆ ಬಿಟ್ಟು ಬಿಡಬೇಕು. ಧಾರ್ಮಿಕ ಕಾರ್ಯಕ್ರಮದ ವಿಚಾರದಲ್ಲಿ ಜನರ ಮನೋಭಾವನೆಯನ್ನ ಕೆರಳಿಸುವಂತಹ ಕೆಲಸವನ್ನ ಮಾಡಲು ಹೋಗಬಾರದು. ಯಾರು ಏನೇ ಮಾತನಾಡಿದ್ರು, ದೂರು ನೀಡಿದ್ರು ಅವರ ಬಳಿ ಮಾತುಕತೆ ನಡೆಸುತ್ತೇನೆ ಎಂದು ಹೇಳಿದ್ದಾರೆ. ಆದ ಬೆಳವಣಿಗೆಗಳು ತಮ್ಮ ಗಮನಕ್ಕಿರ್ಬೋದು. ತಮ್ಮದೇ ಪಕ್ಷದ ಹಿರಿಯ ನಾಯಕರು ಒಂದು ಕಡೆ ಕೂತ್ಕೊಳ್ತಾರೆ, ಮತ್ತೊಬ್ಬರು ಮಾಜಿ ಶಾಸಕರು ಕೂತ್ಕೊಂಡು ಅವರ ಕಚ್ಚಾಟವೇ ಜಾಸ್ತಿ ಆಗ್ತಾ ಇದೆ. ಮೂಲ ಆಶಯ ಆಗ್ತಾ ಇಲ್ಲ, ಈಡೇರ್ತಾ ಇಲ್ಲ ಅಂತ ವರಾಹಿ ಯೋಜನೆ. ನೋಡಿ, ವರಾಹಿ ಯೋಜನೆ ಈ ಜಿಲ್ಲೆಯ ಬಹುದಿನದ ಬೇಡಿಕೆ. ವರಾಹಿ ಯೋಜನೆ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು ವರಾಹಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ಟೆಕ್ನಿಕಲ್ ಟೀಮ್ ಬಂದು ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ನೀರಾವರಿ ಸಚಿವರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತೀವಿ. ಆದಷ್ಟು ಬೇಗ ಪರಿಹಾರವನ್ನು ಎಲ್ಲ ರೈತರಿಗೆ, ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಪರಿಹಾರವನ್ನು ಕಂಡುಹಿಡಿಯಬೇಕು. ಪ್ರಭಾವಿಗಳ ಲಾಬಿ ಇಲ್ಲ ಅದರಲ್ಲಿ ಅಂತ ಹೇಳ್ತೀರಾ? ಅಲ್ಲಿ ಪ್ರಭಾವಿಗಳ ಲಾಬಿ ಇದೆ ಅಂತ ತಮ್ಮ ಪಕ್ಷದ ಹಿರಿಯ ನಾಯಕರು ಪ್ರತಾಪ್ ಚಂದ್ರಶೇಖರ್ ಸ್ಪೀಕರ್ ಆಗಿದ್ದರು. ನಾನು ಅದ್ರ ಬಗ್ಗೆ, ಅವ್ರ ಹಿರಿಯರು, ನಾನು ಅದ್ರ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಯಸೋದಿಲ್ಲ. ಬಟ್ ಟೆಕ್ನಿಕಲ್ ಟೀಮ್ ಬಂದು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದೆ. ಜಿಲ್ಲಾ ಆಡಳಿತಕ್ಕೆ ಸಂಪೂರ್ಣವಾದಂಥ ನನಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮಾಹಿತಿ ಇದೆ. ಆದಷ್ಟು ಬೇಗ ಈ ಸಮಸ್ಯೆ ಒಂದು ಪರಿಹಾರವನ್ನು ಕೊಡ್ತೀವಿ. ಅಲ್ಲ, ಈ 48 ವರ್ಷ ಆಯಿತು ಆ ಯೋಜನೆ ಸ್ಟಾರ್ಟ್ ಆಗಿ, ಇನ್ನು ಮುಗಿಸೋದು ಯಾವಾಗ ಅದನ್ನು?
ನೋಡಿ, ಹೇಳ್ತಾರಲ್ಲ ಭಾಳಷ್ಟು ಈ ರೀತಿ ಯೋಜನೆಗಳು ನೆನೆಗದಿಗೆ ಬಿದ್ದಿದ್ದು ಒಂದು ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾಲಘಟ್ಟದಲ್ಲಿ ಖಂಡಿತವಾಗ್ಲೂ ಮುಗಿಸ್ತೀವಿ ಅನ್ನುವಂಥ ಭರವಸೆ ಕೊಡ್ತೀನಿ. ಥೀಮ್ ಪಾರ್ಕ್ ವಿಚಾರದಲ್ಲಿ ನೀವು ಮಾತಾಡಿದ್ದೀರಿ. ಆಚೆ ಸುನಿಲ್ ಕುಮಾರ್ ಹೇಳ್ತಾರೆ ಏನು ಅನುದಾನವೇ ಕೊಡ್ತಾ ಇಲ್ಲ, ಇನ್ನಾದ್ರೂ ಮುಗಿಸಿ, ರಾಜಕೀಯ ಬೇಡ ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಆ ಒಂದು, ಯಾಕಂದ್ರೆ ದೇವಭೂಮಿ ಅಂತ ಹೇಳ್ತೀವಿ, ಪರಶುರಾಮನ್ನ ಬಹಳಷ್ಟು ಆರಾಧ್ಯವನ್ನ ಈ ಭಾಗದ ಜನ ನಾವು ಸಮೇತ ಮಾಡ್ತೀವಿ. ನಮಗೂ ಕೂಡ ಅದರಲ್ಲಿ ರಾಜಕಾರಣ ಮಾಡೋದಿಲ್ಲ. ಮೊದಲನೇದಾಗಿ ಸುನಿಲ್ ಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅವರು ಪರಶುರಾಮನ್ನ ಮೂರ್ತಿ ಫೈಬರ್ದು ಮಾಡಿ ಕಂಚಿನ ಮೂರ್ತಿ ಅಂತ ಹೇಳಿ ಅವರು ರಾಜಕಾರಣ ಮಾಡಿದ್ರು. ಅದರ ಉಪಯೋಗವನ್ನ, ಜನರ ದಿಕ್ಕನ್ನ ತಪ್ಪಿಸುವಂತ ಒಂದು ಭಾಷಣವನ್ನ ಮಾಡಿ ಜನರಿಗೆ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಅವ್ರನ್ನ ನಂಬಿಸಿ ಮೋಸ ಮಾಡಿದ್ದು, ರಾಜಕಾರಣ ಮಾಡಿದ್ದು ಸುನಿಲ್ ಕುಮಾರ್ ಅವರು. ಕಾಂಗ್ರೆಸ್ನವ್ರಿಗೆ ರಾಜಕಾರಣ, ಅದು ದೇವರ ವಿಚಾರದಲ್ಲಿ ರಾಜಕಾರಣ ಮಾಡುವಂಥ ದರ್ದಿಲ್ಲ. ನಾವು ಖಂಡಿತವಾಗ್ಲೂ ಆ ಒಂದು ಮೂರ್ತಿಯನ್ನು ಆದಷ್ಟು ಬೇಗ ಮುಗಿಸಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತೀವಿ. ಜಿಲ್ಲೆಗೆ ಬಂದ 2 ಭ್ರಷ್ಟಾಚಾರ ಬಗ್ಗೆ ನಿಮ್ಮ ಸರ್ಕಾರ ಇಲ್ಲಿ ತನಕ ಯಾವುದೇ ಸರಿಯಾದ ಕ್ರಮ ತಗೊಂಡಿಲ್ಲ. ಇದು ಪರಶುರಾಮ್ ಪಾರ್ಕ್ ಮತ್ತೆ ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ, ಅಷ್ಟು ಢಾಳಾಗಿ ಕಾಣುವಂತ ಭ್ರಷ್ಟಾಚಾರ ಆರೋಪನ ನೀವು ಬಗೆಹರಿಸಲಿಕ್ಕೆ ಯಾವುದೇ ಆಸಕ್ತಿ ತೋರ್ತಾ ಇಲ್ಲ. ಯಾಕೆ? ತಮಗೆ ಗೊತ್ತು ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗಾಗಲೇ ತಮಗೆ ಹೇಳಿದ್ದೀನಿ, ನಾನು ಪದೇ ಪದೇನು ಕೂಡ ಹೇಳ್ತಾ ಇದ್ದೀನಿ. ಇದು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಈಗಾಗಲೇ CIDಗೆ ಕೇಸನ್ನು ಒಪ್ಪಿಸಾಗಿದೆ. ಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಾ ಇದೆ. ಅದ್ರ ಮೇಲೆ ಸ್ಟೇಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸ್ಟೇ ಇರುವಂತ ಸಂದರ್ಭದಲ್ಲಿ, ಕೋರ್ಟ್ನಲ್ಲಿ ಸ್ಟೇ ಇರುವಂತ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಆಗುತ್ತೆ. ಬಟ್ ವಿಚಾರ ತಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಅನ್ಕೊಂಡು, ದ್ವೇಷ ಭಾಷಣ ವಿಚಾರದಲ್ಲಿ ಮಸೂದೆ ಬರುವ ಮುಂಚೆನೆ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ ವಿಕಾಸ್ ಪುತ್ತೂರು ಅಂತ ಹಿಂದೂ ನಾಯಕರಿಗೆ ಅದು ನಿನ್ನೆಯಿಂದ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟು ತುರ್ತು ಏನಿದೆ ಅಂತ ನೋಡಿ, ದ್ವೇಷ ಭಾಷಣ ಇವತ್ತು ರಾಜಕಾರಣದಲ್ಲಿ, ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ದ್ವೇಷ ಭಾಷಣದ ವಿರುದ್ಧ ನಾವು ಮಸೂದೆಯನ್ನು ಕಾನೂನು ರೂಪದಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೀವಿ. ಈ ಭವಿಷ್ಯದಲ್ಲಿ ಯಾವಾಗೋ ಒಮ್ಮೆ ಸರ್ಕಾರ ಅವ್ರದ್ದು ಬಂದಾಗ ಅವರು ನಮ್ಮ ವಿರುದ್ಧನೂ ಕೂಡ ಇದನ್ನ ಮಾಡ್ತಾರೆ ಅನ್ನುವಂಥ ಪರಿಕಲ್ಪನೆ ನಮಗೂ ಇದೆ. ಬಟ್ ದ್ವೇಷ ಭಾಷಣದ ಒಂದೇ ಒಂದು ಮುಖ್ಯವಾದಂಥ ಉದ್ದೇಶ ಏನು ಅಂತಂದ್ರೆ, ನಮ್ಮ ದೇಶದ ಐಕ್ಯತೆ, ಸಮಗ್ರತೆ, ಅಖಂಡತೆ, ಭ್ರಾತೃತ್ವ ನೀತಿ ಇದು ಒಟ್ಟಿಗೆ ಇರಬೇಕು ಅಂತಂದರೆ ಯಾವ ಜಾತಿನ ನಿಂದಿಸಬಾರ್ದು, ಯಾವ ಸ್ಥಳವನ್ನು ನಿಂದಿಸಬಾರ್ದು, ಯಾವ ಭಾಷೆಯನ್ನು ನಿಂದಿಸಬಾರ್ದು, ಯಾವ ಇಂಡಿವಿಜುವಲ್ ವ್ಯಕ್ತಿತ್ವವನ್ನು ನಿಂದಿಸಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸಂವಿಧಾನದ ಆಶಯದ ಅಡಿಯಲ್ಲಿ, ಸಂವಿಧಾನವನ್ನು ಏನು ಉಳಿಸಬೇಕು ಅದರ ವಿಶ್ವಾಸದ ಅಡಿಯಲ್ಲಿ ಇವತ್ತು ದ್ವೇಷ ಭಾಷಣದ ವಿರುದ್ಧ ನಾವು ಕಾನೂನನ್ನು ಜಾರಿ ಮಾಡಿದ್ದೇವೆ. ಅವರು ಎಷ್ಟೇ ಹೇಳ್ಕೊಳ್ಳಿ, ಆದರೆ ನಮ್ಮ ಉದ್ದೇಶ ಒಂದೇ, ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ಬರಬಾರ್ದು. ಮೊದಲೇ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಯಾರು ದ್ವೇಷ ಭಾಷಣ ಮಾಡ್ತಾರೆ, ಇವತ್ತು ಕಾಂಗ್ರೆಸ್ನವ್ರು ಯಾರಾದ್ರೂ ಹೇಟ್ ಸ್ಪೀಚ್ ಮಾಡಿದ್ರೆ ಈ ಕಾನೂನು ಕಾಂಗ್ರೆಸ್ನವ್ರ ಮೇಲೆ ಕೂಡ ಲಾಗು ಆಗುತ್ತೆ. ಅದಕ್ಕಿಂತ ಮುಂಚೆ ನೋಟಿಸ್ ಕೊಡ್ತಾರೆ, ಆಮೇಲೆ ನೋಟಿಸ್ ಕೊಡ್ತಾರೆ. ಅವರ ಹಿನ್ನೆಲೆಯನ್ನ ನೋಡ್ತಿರ್ಬಹುದು. ಅವರು ಅದೇ ರೀತಿ ಮಾತನಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಂತ, ಅವ್ರ ಹಿನ್ನೆಲೆ ನೋಡಿದ್ರೆ ಅವ್ರು ಆ ರೀತಿ ಮಾಡ್ತಾರೆ ಅಂತ ಏನಾದ್ರು ನಮ್ಮ ಇಲಾಖೆಗಳಿಗೆ ಗೊತ್ತಾದ್ರೆ ಈ ರೀತಿ ನೀವು ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿರ್ಬೋದು. ನಮ್ಮ ಅನುಪಸ್ಥಿತಿಯಲ್ಲಿ ಪರಿಹಾರ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೇಸರಿ ಧ್ವಜ ತೋರಿಸಿದ್ರು ಅನ್ನೋದು ತಮ್ಮ ಪಕ್ಷದ ಲೀಗಲ್ ಸೆಲ್ನವರು ದೂರು ಕೊಡ್ತಾರೆ. ಈಚೆಯಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೇಸರಿ ಧ್ವಜ ತೋರಿಸದೆ ಏನು ತೋರಿಸಬೇಕು ಅಂತ MLA ಕೇಳ್ತಾ ಇದ್ದಾರೆ. ಜನಕ್ಕೆ ಏನು ಉತ್ತರ? ನೋಡಿ, ಮೊದಲನೇದಾಗಿ ಹೇಳ್ತೀನಿ, ನಾನು ಇದು ಧಾರ್ಮಿಕ ಕಾರ್ಯಕ್ರಮ. ಉಡುಪಿ ಜಿಲ್ಲೆ, ಉಡುಪಿ ಭಾಳಷ್ಟು ಸಂಸ್ಕೃತಿಗೆ, ಧಾರ್ಮಿಕ ಇದಕ್ಕೆ, ಭಾವನೆಗೆ ಭಾಳಷ್ಟು ಹೆಸರುವಾಸಿಯಾದಂಥ ಒಂದು ಜಿಲ್ಲೆ. ನಾನು ಇದರ ಬಗ್ಗೆ, ಇದೇನು ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದ್ರಿ, ನನಗೆ ಮುಂಚೆನೇ ಗೊತ್ತಿದೆ. ಇದ್ರ ಬಗ್ಗೆ ಇದನ್ನು ಇಲ್ಲಿಗೆ ಬಿಟ್ಬಿಡಬೇಕು. ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಮನೋಭಾವನೆಯನ್ನು ನಾವು ಕೆರಳಿಸುವಂಥ ಕೆಲಸಕ್ಕೆ ನಾವು ಹೋಗಬಾರ್ದು. ಯಾರೇ ಏನೇ ಮಾತನಾಡಿದ್ರು ಕೂಡ ಅವ್ರ ಜೊತೆ ನಾನು ಚರ್ಚಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗಾವಿಯಲ್ಲಿ ಏನಾಗಿದೆ ಮೇಡಮ್? 400 ಕೋಟಿ ಹೇಗೆ ಆಗಿದೆ? ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ಲಂತು. 400 ಕೋಟಿ ದರೋಡೆ ಅಂತೆ. ಅದನ್ನ ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸ್ಲಿಲ್ಲ. ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಈಗ ಖನಿಜ ನಿಧಿಯಿಂದ 6 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಪರ್ಯಾಯಕ್ಕೆ. ಆಕ್ಷನ್ ಪ್ಲಾನ್ ಆಗಿದೆಯಾ? ಏನು ಖರ್ಚು ಮಾಡಿ? ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, ಬಹಳ ಹೆಮ್ಮೆಯಿಂದ
ಪರ್ಯಾಯಕ್ಕೋಸ್ಕರ ನಾವೆಲ್ಲ ಪೂರ್ವಭಾವಿ ಸಭೆಯನ್ನು ಮಾಡಿ ಭಾಳಷ್ಟು T20 ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಹೊಸ ವಿಶ್ವ ದಾಖಲೆ ನಿರ್ಮಿಸಿದೆ. ಅದು ಕೂಡ ಕೇವಲ 10 ಓವರ್ಗಳ ಮೂಲಕ. ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧದ 3ನೇ T20 ಪಂದ್ಯದಲ್ಲಿ ಕೇವಲ 10 ಓವರ್ಗಳಲ್ಲಿ ಪಂದ್ಯ ಮುಗಿಸಿ ಭಾರತ ತಂಡ ಹೊಸ ಇತಿಹಾಸ ನಿರ್ಮಿಸಿದೆ. ಗುವಾಹಟಿಯಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಬೌಲಿಂಗ್ ಆಯ್ದುಕೊಂಡಿದ್ರು. ಅದರಂತೆ ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ತಂಡವು 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 153 ರನ್ ಕಲೆ ಹಾಕಿದ್ರು. 154 ರನ್ಗಳ ಗುರಿ ಪಡೆದ ಟೀಂ ಇಂಡಿಯಾ ಪರ ಅಭಿಷೇಕ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿದ್ರು. 20 ಎಸೆತಗಳನ್ನ ಎದುರಿಸಿದ ಅಭಿಷೇಕ್ 68 ರನ್ ಬಾರಿಸಿದ್ರೆ ಸೂರ್ಯಕುಮಾರ್ 26 ಎಸೆತಗಳಲ್ಲಿ 57 ರನ್ ಚಚ್ಚಿದ್ರು. ಈ ಇಬ್ಬರ ಸಿಡಿಲಬ್ಬರ ಅರ್ಧಶತಕದ ನೆರವಿನೊಂದಿಗೆ ಟೀಂ ಇಂಡಿಯಾ ಕೇವಲ 10 ಓವರ್ಗಳಲ್ಲಿ 155 ರನ್ ಬಾರಿಸಿ 8 ವಿಕೆಟ್ಗಳ ವಿಜಯ ಸಾಧಿಸಿತು. ಈ ಗೆಲುವಿನೊಂದಿಗೆ ಐಸಿಸಿ ಪೂರ್ಣ ಸದಸ್ಯ ರಾಷ್ಟ್ರಗಳ ಪೈಕಿ ಅತಿ ಕಡಿಮೆ ಎಸೆತಗಳಲ್ಲಿ 150 ರನ್ಗಳನ್ನು ಚೇಸ್ ಮಾಡಿದ ವಿಶ್ವ ದಾಖಲೆ ಟೀಂ ಇಂಡಿಯಾ ಪಾಲಾಯಿತು. ಇದಕ್ಕೂ ಮುನ್ನ ಈ ವಿಶ್ವ ದಾಖಲೆ ಸೌತ್ ಆಫ್ರಿಕಾ ತಂಡದ ಹೆಸರಲ್ಲಿತ್ತು. 2024ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಸೌತ್ ಆಫ್ರಿಕಾ 13.5 ಓವರ್ಗಳಲ್ಲಿ 150ಕ್ಕೂ ಹೆಚ್ಚು ಸ್ಕೋರ್ ಬೆನ್ನತ್ತಿ ಗೆಲುವು ಸಾಧಿಸಿದ್ರು. ಈ ಮೂಲಕ 37 ಎಸೆತಗಳನ್ನ ಬಾಕಿ ಇರಿಸಿ 150ಕ್ಕಿಂತ ಹೆಚ್ಚು ರನ್ಗಳನ್ನ ಚೇಸ್ ಮಾಡಿ ವಿಶ್ವ ದಾಖಲೆ ಬರೆದಿದ್ದಾರೆ. ಇದೀಗ ಟೀಂ ಇಂಡಿಯಾ ಬರೋಬ್ಬರಿ 60 ಎಸೆತಗಳನ್ನ ಬಾಕಿ ಇರಿಸಿ 150ಕ್ಕೂ ಹೆಚ್ಚು ರನ್ ಚೇಸಿಂಗ್ ಮಾಡಿ ಗೆದ್ದಿದೆ. ಈ ಮೂಲಕ T20 ಕ್ರಿಕೆಟ್ನಲ್ಲಿ ಅತಿ ಕಡಿಮೆ ಓವರ್ಗಳಲ್ಲಿ 150ಕ್ಕಿಂತ ಹೆಚ್ಚಿನ ಸ್ಕೋರ್ ಬೆನ್ನತ್ತಿ ಗೆದ್ದ ವಿಶ್ವ ದಾಖಲೆಯನ್ನ ಟೀಂ ಇಂಡಿಯಾ ತನ್ನದಾಗಿಸಿಕೊಂಡಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗರ್ತಿಕೆರೆ ಪಟ್ಟಣದಲ್ಲಿ ಭಾನುವಾರ ರಾತ್ರಿ ಆತಂಕಕಾರಿ ಘಟನೆ ನಡೆದಿದ್ದು, ಪ್ರಶಾಂತ್ ಎಂಬ ಯುವಕ ಲಾಂಗ್ ಹಿಡಿದು ಸಾರ್ವಜನಿಕರ ಮೇಲೆ ದಾಳಿ ನಡೆಸಲು ಯತ್ನಿಸಿದ್ದಾನೆ. ಏಕಾಏಕಿ ನಡೆದ ಈ ಘಟನೆಯಿಂದ ಪಟ್ಟಣದಾದ್ಯಂತ ಭಯದ ವಾತಾವರಣ ನಿರ್ಮಾಣವಾಗಿದೆ. ಪ್ರತ್ಯಕ್ಷದರ್ಶಿಗಳ ಮಾಹಿತಿ ಪ್ರಕಾರ ರಾತ್ರಿ ಸಮಯದಲ್ಲಿ ಲಾಂಗ್ ಅನ್ನು ಝಳಪಿಸುತ್ತಾ ಅಟ್ಟಹಾಸ ಮೆರೆದ ಪ್ರಶಾಂತ್ ದಾರಿಯಲ್ಲಿ ಸಿಕ್ಕವರ ಮೇಲೆ ದಾಳಿ ಮಾಡಲು ಮುಂದಾಗಿದ್ದಾನೆ. ಈ ವೇಳೆ ಹುತ್ತಳ್ಳಿ ಗ್ರಾಮದ ಸಚಿನ್ ಎಂಬಾತನ ಮುಖಕ್ಕೆ ಗಾಯಗಳಾಗಿದ್ದು, ಕೂಡಲೇ ಅವರನ್ನ ರಿಪ್ಪನ್ಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ವೈದ್ಯರು ಸಚಿನ್ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ತಿಳಿಸಿದ್ದಾರೆ. ಲಾಂಗ್ ಝಳಪಿಸುತ್ತಾ ಯುವಕ ತೋರಿದ ಅಟ್ಟಹಾಸದಿಂದ ಗರ್ತಿಕೆರೆ ಭಾಗದ ಸಾರ್ವಜನಿಕರಲ್ಲಿ ಭೀತಿ ಆವರಿಸಿತು. ಕೆಲಕಾಲ ಜನರು ಅಂಗಡಿ ಮುಚ್ಚಿ ಮನೆಗಳೊಳಗೆ ಆಶ್ರಯ ಪಡೆಯುವಂತ ಸ್ಥಿತಿ ಉಂಟಾಯಿತು. ಈ ಘಟನೆಯ ದೃಶ್ಯಾವಳಿ ಮೊಬೈಲ್ಗಳಲ್ಲಿ ಸೆರೆಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಜನರಲ್ಲಿ ಇನ್ನಷ್ಟು ಆತಂಕ ಮೂಡಿಸಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ರಾಜು ರೆಡ್ಡಿ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ತಕ್ಷಣ ಕಾರ್ಯಾಚರಣೆ ನಡೆಸಿ ಆರೋಪಿಯಾದ ಪ್ರಶಾಂತ್ನನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಹಿನ್ನೆಲೆ ದಾಳಿಗೆ ಕಾರಣ ಹಾಗೂ ಯಾವುದೇ ಅಪರಾಧ ಪೂರ್ವ ಯೋಜನೆ ಇದೆಯೇ ಎಂಬುದರ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ. ಸಾರ್ವಜನಿಕ ಶಾಂತಿ ಕದಡುವ ರೀತಿಯ ವರ್ತನೆಗೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ.
ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಮತ್ತೊಂದು ಐತಿಹಾಸಿಕ ದೇವಸ್ಥಾನ ಚಂದ್ರಗುತ್ತಿ ಅಭಿವೃದ್ಧಿ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ಈ ಅಭಿವೃದ್ಧಿ ಕಾರ್ಯದ ವೇಳೆ ಒಂದಿಷ್ಟು ಅಡಚಣೆ ಎದುರಾಗಿದ್ದು, ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಹಾಗಿದ್ರೆ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಖರ್ಚು ಮಾಡೋದಕ್ಕೆ DC ಅವರು ನೀವು ಮಾಡಿ ಸರ್ ಅಂತ ಇದ್ರು. ನಾನು ಹೇಳಿದೆ ಒಂದು ನಿಮಿಷ ವೆಯ್ಟ್ ಮಾಡಿ, ಯಾಕಂದರೆ ಪ್ರಾಧಿಕಾರದಾಗಿ ಒಂದು ಪ್ಲ್ಯಾನ್ ಮಾಡ್ಬೋದು. ಪ್ರಾಧಿಕಾರ ಅಂದಾಗ ಅದರದ್ದೇ ಆಗಿರ್ತಕ್ಕಂಥ, ಇಲ್ಲಾಂದರೆ ಏನಾಗುತ್ತೆ, ಅಲ್ಲಿ ದುಡ್ಡಿದೆ, ಇಷ್ಟೇ ಕೆಲಸ ಮಾಡಬೇಕು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಇವೆಲ್ಲ ಇರ್ತವೆ. ಈಗ ಒಂದು ಫುಲ್ ಫ್ಲೆಡ್ಜ್ ಕಮಿಟಿ ಇರ್ತದೆ. ಕಮಿಟಿ ಇದ್ದಾಗ ಈಸಿ. ಐ ಥಿಂಕ್ 3 ಕ್ಯಾಬಿನೆಟ್ ಹಿಂದೆ ಚಂದ್ರಗುತ್ತಿ ಪ್ರಾಧಿಕಾರದ್ದು ಬಿಲ್ಲು ಬೆಳಗಾಮಲ್ಲೂ ಪಾಸ್ ಆಯಿತು, ಕ್ಯಾಬಿನೆಟಲ್ಲಿ ಪಾಸ್ ಆಗಿತ್ತು, ಬೆಳಗಾಂ ಸೆಷನಲ್ಲಿ ಪಾಸ್ ಆಗಿ ಈಗ ಹಣದ ಕೊರತೆನೂ ಇಲ್ಲ, ಹಣನೂ ಕೂಡ ಇದೆ, ಮತ್ತು ಟೂರಿಸಮ್ ಇಂದನೂ ಕೂಡ ನಮಗೆ ಹಣ ಕೊಡ್ತಾರೆ. ಯಾಕೆಂದರೆ ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಇಷ್ಟು ವರ್ಷದೊಳಗೆ ಏನಾಗಿದೆ, ಬರ್ತಾರೆ ಜನರು, ಸ್ವಲ್ಪ ನಿರಾಸೆಯಾಗಿ ವಾಪಸ್ ಹೋಗ್ತಾರೆ, ಬಿಕಾಸ್ ಅಲ್ಲಿ ಫೆಸಿಲಿಟಿ ಇಲ್ಲ. ಫೆಸಿಲಿಟಿ ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿದೆ, ಬಟ್ ದ ಪ್ರಾಬ್ಲಮ್ ಇಸ್ ಲ್ಯಾಂಡ್ ಇಲ್ಲ ಅಲ್ಲಿ. ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ 20 ಎಕರೆ ಕೊಟ್ಟು ನಾವು 10 ಎಕರೆ ಅವರಿಂದ ತೊಗೊಂಡಿದ್ದೀವಿ. ಅದು ಕೂಡ ಎಲ್ಲ ಫೈನಲ್ ಆಗಿದೆ. ಈಗ ಖರ್ಚು ಮಾಡೋದಕ್ಕೆ ಡಾರ್ಮೆಟ್ರಿ, ಯಾಕಂದರೆ ಹೆಣ್ಮಕ್ಳು ಬರ್ತಾರೆ, ಅವರಿಗೆಲ್ಲರಿಗೂ ಕೂಡ ಅವರಿಗೆ ಸಪ್ರೇಟು, ಮತ್ತು ಟಾಯ್ಲೆಟ್ಸು, ಸ್ನಾನ ಮಾಡೋದಕ್ಕೆ, ಇದೆಲ್ಲದಕ್ಕೂ ಬೇಕಂದ್ರೆ ನಂಗೆ ಜಾಗ ಬೇಕು. ಅಲ್ಲಿ ಜಾಗ 1 ಇಂಚು ಇಲ್ಲ. ಈಗ ಪೊಲೀಸ್ ಸ್ಟೇಷನ್ ಕಟ್ಟೋದಕ್ಕೇ ಗಲಾಟೆ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಬೇರೆ ಕಡೆ ಕಟ್ತಾ ಇದ್ದೀವಿ. ನಾವು ಒಂದು ಕಡೆ ಗುದ್ಲಿ ಪೂಜೆ ಮಾಡಿದೆ, ಅವರಿದ್ದವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ SP ಅವರು ನಗ್ತಾ ಇದ್ದಾರೆ, ಯಾಕಂದರೆ ಅವ್ರಿಗೆ ಗೊತ್ತಿದೆ ದುಡ್ಡಿದೆ, ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನೇ ಹೇಳಿದೆ, ಅಯ್ಯೋ ಬಿಡ್ರೋ ಮರೆ, ಬೇರೆ ಕಡೆ ನಾನು ಮಾಡಿರಿ ಇತ್ಲಾಗೆ ಅಂತ. ಒಂಥರ ಈ ಸಮ್ಟೈಮ್ಸ್ ಬೇಜಾರು ಆಗ್ತದೆ. ನಾವು ಕೆಲಸ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಚಂದ್ರಗುತ್ತಿ ಪ್ರಾಧಿಕಾರನ ಇದನ್ನ ಮುಂಚೂಣಿಗೆ ತಗೊಳ್ಬೇಕಾಗತ್ತೆ. ಆಮೇಲೆ ನನಗೆ ನಿಮ್ಮ ಜೊತೆಗೆ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ಯಾವುದಾದ್ರೂ ಒಂದು ನ್ಯಾಷನಲ್ ಒಂದು ಕಾರ್ಯಕ್ರಮದಲ್ಲಿ. ಯಾಕಂದರೆ August 28 or 29 ಪತ್ರ ಬರೆದು ನನಗೂ ಗೊತ್ತಿರಲಿಲ್ಲ. ಅದು ನಮ್ಮ ತಂದೆ ಅದನ್ನು ಇವತ್ತೇ ಫಸ್ಟ್ ಟೈಮ್ ನಾನು ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ ಮಾಡಿದ್ದು. ನಮ್ಮ ತಂದೆಯವರ ಏನು ಬಂಗಾರಧಾಮ ಇದೆ, ಇವತ್ತು ಅದನ್ನ ಏನು ಟೂರಿಸಮ್ ಪ್ಲೇಸ್ ಅಂತ ಹೇಳಿ 64 ಸ್ಥಾನಗಳನ್ನು ಐಡೆಂಟಿಫೈ ಮಾಡಿರೋದ್ರಲ್ಲಿ ನಮ್ಮ ತಂದೆಯವರು ಮನೆ ಬಂಗಾರಪ್ಪಾಜಿಯವರ ಬಂಗಾರಧಾಮನೂ ಕೂಡ ಮಾಡಿದ್ದಾರೆ. ಈಗ ಟೂರಿಸಮ್ ಪ್ಲೇಸು, ಅದಕ್ಕೂ ಕೂಡ ನಾನು HK ಪಾಟೀಲ್ ಅವರು, ಯಾಕೆಂದರೆ ಮಲೆನಾಡು, ಈಗ ಮಲೆನಾಡು ಕ್ರಾಫ್ಟ್ ಅಂತೇಳಿ ನಾನು ನಿನ್ನೆ ಬಂದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಅದಕ್ಕೆ ನಿನ್ನೆನೇ ರಶ್ಮಿ ಅವ್ರು ಫೋನ್ ಮಾಡಿದ್ರು, ನಿನ್ನೆ ರಶ್ಮಿ ಅವರು ಮತ್ತೆ ಮಾಡಿ ನಿಮ್ಮನ್ನು ಕರೆಸ್ಕೊಳ್ತಾರೆ. ಏಕೆಂದರೆ ಮಲೆನಾಡು ಕ್ರಾಫ್ಟ್ ಅಂತೇಳಿ, ಮಲೆನಾಡು ಅನ್ನೋದೇ ಅಟ್ರಾಕ್ಷನ್ ನಿಮಗೆ. ಬಟ್ ಯು ಹ್ಯಾವ್ ಟು ಗಿವ್ ಪ್ರಾಡಕ್ಟ್. ಜನರಿಗೆ ಮಾಹಿತಿ ಕೊಡಬೇಕು. ಮಾಹಿತಿ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಅದಕ್ಕೆ ಒಂದು ಮಾಹಿತಿ ಕೊಡ್ತಕ್ಕಂಥ, ಇವತ್ತು ಟೆಕ್ನಾಲಜಿ ಸೋ ಹೈ, ಮಲೆನಾಡು ಕ್ರಾಫ್ಟ್ಸು ಇಲ್ಲ ಮಲೆನಾಡು ಅಂತ ಹೊಡೆದ್ರೆ ಬರೀ ಶಿವಮೊಗ್ಗದ ಫ್ರಂಟ್ ಲೈನಿಗೆ ಬರಬೇಕು ಟೂರಿಸಮ್. ಆ ಥರ ಸಿಸ್ಟಮ್ನ ಕ್ರಿಯೇಟ್ ಮಾಡಿದರೆ ಊಟ ಇರ್ಬೋದು, ತಿಂಡಿ ಇರ್ಬೋದು, ಏನೇನು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ಬ್ಯಾಗ್ನ ಆ ಬಾಳೆ ಏನು ವೇಸ್ಟೇ ಮಾಡಿಲ್ಲಪ್ಪ. ಆ ದಿಂಡು ಎಲ್ಲ ಸ್ವೀಟು, ಹಪ್ಪಳ ಗಿಪ್ಪಳ ಏನೇನು ಬೇಕು ಎಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ನಿನ್ನೆ ಅಂತೂ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಒಂದು 4-5 ಐಟಮು ಇದು ಮಾಡ್ಬೋದು ಅನಿಸ್ಬಿಡ್ತು ನನಗೆ. ಆಮೇಲೆ ನಾವೆಲ್ಲ ಈಗ ನಾನ್ ವೆಜ್ ತಿನ್ನೋರು ಪುರಿ ಚರ್ಮನ ಎಸ್ತು ಬಿಡ್ತಾರೆ, ಅದನ್ನ ತೊಗೊಂಬಂದ್ಬಿಟ್ಟು ಲೈಟ್ ಮಾಡೋದು, ವಾಲ್ ಲೈಟ್ ಮಾಡೋದು, ನೋಡಿ ಕ್ರಿಯೇಟಿವ್ ಎಲ್ಲಿ ಹೋಗಿದೆ. ಅದಕ್ಕೆ ಅದನ್ನು ನಿನ್ನೆನೇ ಹೇಳಿ ನಾನು ನಮ್ಮ ರಶ್ಮಿ ಅವರು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವ್ರಿಗೆ ಹೇಳಿದೆ, KPS ಶಾಲೆಯಲ್ಲಿ ನಮಗೆ ತುಂಬ ಸ್ಪೇಸ್ ಇದೆ. ಯಾಕೆಂದರೆ ಆರ್ಟ್ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ ಇರ್ತಾರೆ, ಮ್ಯೂಸಿಕಲ್ ಟೀಚರ್ ಇರ್ತಾರೆ. ಸೊ ಸಂಸ್ಕೃತಿನೂ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಅಲ್ಲಿರೋದ್ರಿಂದ ಇಂಥದ್ದೆಲ್ಲದೂ ಕೂಡ ನಮ್ಮ ಕರ್ನಾಟಕದಲ್ಲದೆ, ಅದು ಮೋಸ್ಟ್ಲಿ ಚಿಂತಾಮಣಿ ಅಲ್ಲ, ಅದು ಬಾಗೇಪಲ್ಲಿದೆ ಅದು. ಸೊ ಅದೇ ಥರ ನಿನ್ನೆ ಕಾಶ್ಮೀರು, ಬಿಹಾರು, ತೆಲಂಗಾಣ, ತಮಿಳ್ನಾಡು
ನಮ್ಮ ರಾಜ್ಯದಿಂದ ಗದಗ ಇರ್ಬೋದು, ಬೇರೆ ಬೇರೆ ಕಡೆಯಿಂದನೂ ಎಲ್ಲ ಕಡೆ ಉಡುಪಿ ಆ ಕಡೆಯಿಂದ ಎಲ್ಲ ಬಂದಿರೋದ್ರಿಂದ ಈ ಪರಿಚಯನ ಸ್ಕೂಲ್ ಮಟ್ಟದಲ್ಲಿ ಕೊಟ್ಟರೆ ಮುಂದೆ ಪೀಳಿಗೆಗೆ, ನನಗೀಗ ಹೇಳ್ಕೊಟ್ರೆ ನನಗೆ ಮೋಸ್ಟ್ಲಿ ತಲೆಗೆ ಹೋಗಲ್ಲ. ಒಂದು ಲಿಮಿಟೇ ಇರುತ್ತೆ, ಒಂದು 10% ಒಳಗೆ ಹೋಗ್ಬೋದು. ಮಕ್ಕಳಿಗಾದರೆ ಅವ್ರಿಗೆ 110% ತಲೆಗೆ ಹೋಗುತ್ತೆ. ಅದನ್ನ ಮುಂದೆ ತೊಗೊಂಡು ಹೋಗ್ತಕ್ಕಂಥ ಮನೋಭಾವನೆ ಬರುತ್ತೆ. ಅಂಥ ಒಂದು ಕಲ್ಚರ್ನ ಕೊಡಬೇಕು. ಅದು ಶಿಕ್ಷಣಕ್ಕೂ ಅನುಕೂಲ ಆಗುತ್ತೆ ಮತ್ತು ಇದನ್ನು ಕೂಡ, ಯಾಕೆಂದರೆ ದೇ ಆಲ್ ಆರ್ ಕಲ್ಚರ್. ತಿನ್ನೋದಿರಲಿ, ನಾವು ಬಟ್ಟೆ ಹಾಕೋದಿರಲಿ. ನಿನ್ನೆ ನಮ್ಮ ಬಂಜಾರ ಅವ್ರದ್ದು ಕೂಡ ಬಟ್ಟೆ ಹಾಕ್ತಕ್ಕಂಥದ್ದು, ಇವಾಗೆಲ್ಲ ಹಾಕೋದೇ ಇಲ್ಲ ಅವರು. ಆ ಪೀಸ್ ಬಟ್ಟೆ ಅದಕ್ಕೇನೋ ಅಂತಾರೆ, ತುಂಬ ಚೆನ್ನಾಗಿರ್ತದೆ ಅವೆಲ್ಲ. ನಮ್ಮ ತಂದೆಯವರೆಲ್ಲ ಭಾಳ ಇದು ಮಾಡೋರು. ಈ ಕೋಟಿಪುರದಲ್ಲಿ ಅವ್ರದ್ದೇ ತಾಂಡ ಇದೆ, ಲಮಣಿ ತಾಂಡ ಇದೆ, ಅಲ್ಲೇ ಯಾರೂ ಹಾಕಲ್ಲ. ಯಾರು ಅಜ್ಜಂದ್ರು ಇರ್ತಾರೆ, ಯಾರು ನೋಡಿದಾಗ ಅವ್ರು ಹಾಕ್ಕೊಳ್ತಾರೆ. ಅದನ್ನು ಕೂಡ ಇಂಥ ಕಲ್ಚರ್ನ ಹೋಗ್ಬಿಟ್ರೆ ನಾಳೆ ದಿವಸ ನಮಗೆ ಗೊತ್ತಲ್ಲ, ನಾವೆಲ್ಲ ವೆಸ್ಟರ್ನ್ ಕಲ್ಚರ್ ತೊಗೊಂಬರ್ಬೇಕಾಗ್ತದೆ. ಅದಕ್ಕೆ ಇಲ್ಲೇ ನಾವು ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತೇಳಿ. ಯಾಕೆಂದ್ರೆ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲೆನಾಡಿನಲ್ಲಿ ಅದ್ದೂರಿಯಾಗಿ ನೆರವೇರಿದ ಗಣರಾಜ್ಯೋತ್ಸವ. ನೆಹರು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಮಾಡಿದ ಸಚಿವ ಮಧು ಬಂಗಾರಪ್ಪ. ಪೊಲೀಸ್ ಇಲಾಖೆ ವಿದ್ಯಾರ್ಥಿಗಳಿಂದ ಪಥಸಂಚಲನ. ಟಿ20 ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ವಿಶ್ವ ದಾಖಲೆ ನಿರ್ಮಾಣ. ಅಬ್ಬರಿಸಿ ಬೊಬ್ಬಿರಿದ ಅಭಿಷೇಕ್ ಶರ್ಮಾ. ತವರಿನಲ್ಲಿ ಸೂರ್ಯಪಡೆ ಸೂಪರ್ ಬ್ಯಾಟಿಂಗ್. ಶಿವಮೊಗ್ಗದಲ್ಲಿ ಜಿಲ್ಲಾಡಳಿತದಿಂದ ಪತ್ರಿಕಾಗೋಷ್ಠಿ. ಮಕ್ಕಳನ್ನು ಕಂಡು ಕಣ್ಣಲ್ಲಿ ನೀರು ಬಂತು ಎಂದ ಸಚಿವ. ಹಿಸ್ಟರಿ ನೆನೆದು ಮಿಸ್ಟ್ರಿ ಹೇಳಿಕೆ ನೀಡಿದ ಮಧು ಬಂಗಾರಪ್ಪ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.